ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿ ವಿಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಈ ದಿನ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮದಡಿಯಲ್ಲಿ ಪಿರಮಿಡ್ ವಿಸ್ಮಯ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ನಾವು ಸುಸ್ವಾಗತ ಕೋರ್ತಾ ಇದ್ದೀನಿ. ಈಗ ವಾಟರ್ ಪಿರಮಿಡ್ ಅಂತ ಇರುತ್ತೆ, ಅದರ ಮೇಲೆ ಒಂದು ತಾಮ್ರದ ಪಾತ್ರೆಯೊಳಗೆ ನೀರಿಟ್ಬಿಟ್ಟು ಅದೇ ನೀರನ್ನು ನಾವು ಬಾಳಿಸಿದ್ರೆ ಏನಾಗುತ್ತೆ ಅಂತ ನೋಡೋಣ. ಪಿರಮಿಡ್ ಒಳಗೆ ನೀರಿನ ಬಾಟ್ಲ್ ಇಟ್ಟಾಗ 24 ಗಂಟೆಗಳಲ್ಲಿ ಪಿರಮಿಡ್ ಚಾರ್ಜ್ಡ್ ವಾಟರ್ ಆಗುತ್ತೆ. ನೀರು ಅದ್ಭುತ ಶಕ್ತಿ ಪಡೆಯುತ್ತೆ. ಪಿರಮಿಡ್ ಚಾರ್ಜ್ಡ್ ವಾಟ್ರು ಆಹಾರನ ಕೆಡಿಸ್ದಂಗೆ ಕಾಪಾಡುತ್ತೆ, ಸಾಮರ್ಥ್ಯನ ಹೆಚ್ಚು ಮಾಡುತ್ತೆ, ದೈಹಿಕ ಬೌದ್ಧಿಕ ಆರೋಗ್ಯನ ಕಾಪಾಡುತ್ತೆ. ವೈಜ್ಞಾನಿಕವಾಗಿ ಇದು ತಿಳಿಯೋಕ್ಕಾಗಿದೆ. ಈ ಶಕ್ತಿಯುತ ನೀರಿನಲ್ಲಿ ಕಣ್ಣುಗಳನ್ನು ತೊಳೆದ್ರೆ ಏನೊಂದು ಕಂಜಂಕ್ಟಿವೈಟಿಸ್ ಅಂತ ಕೆಂಪು ಕಣ್ಣು ಕಾಯಿಲೆ ಅಂತಾರೆ, ಅದು ನಿವಾರಣೆ ಆಗುತ್ತೆ. ಕಣ್ಣಿನ ರೆಪ್ಪೆಯಲ್ಲಿ ಚರ್ಮದ ಪೊರೆ ಹೊರಟು ನವೆ ಉಂಟಾಗುತ್ತೆ, ಅಂಥದ್ದಕ್ಕೆ ಕಣ್ಣುಗಳಲ್ಲಿ ನೀರು ಬರುತ್ತೆ, ಅಂಥದ್ದಕ್ಕೆ ಈ ಕಣ್ಣಿನ ಒಂದು ಪಿರಮಿಡ್ಗಳನ್ನು ಹಾಕ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಅದೆಲ್ಲ ನಿವಾರಣೆ ಆಗುತ್ತೆ. ಹೊಗೆ, ಧೂಳು, ಶಾಖ, ಕಣ್ಣಿನ ಊತ, ಕಣ್ಣೀರು, ಬೊಬ್ಬೆ, ಗುಡ್ಡೆಗೂ ರೆಪ್ಪೆಗೂ ಮಧ್ಯದೊಳಗುವಂತಹ ಒಂದು ಡ್ರೈನೆಸ್ಸು ಈ ಶಕ್ತಿಯುತ ನೀರಿನಲ್ಲಿ ಕಣ್ಣುಗಳನ್ನು ತೊಳೆದ್ರೆ ನಿವಾರಣೆ ಆಗುತ್ತೆ. ಇದೇ ನೀರಿನಿಂದ ಬಾಯಿ ತೊಳೆದ್ರೆ ಹಲ್ಲು ಒಸಡಿನ ಆರೋಗ್ಯ ಲಭ್ಯ ಆಗುತ್ತೆ ಅಂತಾರೆ. ಈ ನೀರನ್ನ ಕುಡಿಯೋದ್ರಿಂದ ಪಚನ ಶಕ್ತಿ ಹೆಚ್ಚಾಗುತ್ತೆ, ಶರೀರ ಆಂತರಿಕವಾಗಿ ಸ್ವಚ್ಛವಾಗುತ್ತೆ, ಆರೋಗ್ಯ ದೊರೆಯುತ್ತೆ, ರಕ್ತ ಶುದ್ಧಿ ಆಗುತ್ತೆ, ಮಲಬದ್ಧತೆ ನಿವಾರಣೆ ಆಗುತ್ತೆ, ಹೊಟ್ಟೆ ಗ್ಯಾಸ್ ಕಡಿಮೆ ಆಗುತ್ತೆ, ಹುಣ್ಣುಗಳಿದ್ದರೆ ಮಾಯುತ್ತೆ. ಈ ನೀರು ಕ್ರಿಮಿನಾಶಕ ಗುಣ ಇದೆ, ಆದ್ದರಿಂದ ಯಾವ ಒಂದು ಇನ್ಫೆಕ್ಷನ್ಸ್ ಆಗೋಲ್ಲ. ಆದ್ದರಿಂದ ಇದನ್ನು ಗಾಯಗಳನ್ನು ಕೂಡ ತೊಳಿಬೋದು ಅಂತಾರೆ. ಈ ನೀರಿನಿಂದ ಮುಖ ತೊಳ್ಕೊಂಡ್ರೆ ಒಂದು ಅದ್ಭುತ ಲೋಷನ್ ರೀತಿ ಕಾರ್ಯನಿರ್ವಹಿಸಿ ಮುಖ ಸೌಂದರ್ಯ ಹೆಚ್ಚಾಗುತ್ತೆ. ಈ ನೀರಿನಿಂದ ಕೂದಲು ತೊಳೆಯೋದ್ರೆ ತಲೆ ಹಚ್ಚುವಂಥ ಶಾಂಪೂ ಥರ ಇದು ಲೋಷನ್ ಥರ ಕೆಲಸ ಮಾಡಿ ಹೊಟ್ಟು ನಿವಾರಣೆ ಆಗುತ್ತೆ, ತಲೆ ಕೂದಲು ಬೆಳವಣಿಗೆ ಆಗುತ್ತೆ. ಒಂದು ಭಾಗ ಈ ನೀರನ್ನು ಮುಕ್ಕಾಲು ಭಾಗ ಕುಡಿಯೋ ನೀರಿನ ಜೊತೆ ಬೆರೆಸ್ಕೊಂಡು ಕುಡಿದಿದ್ದೆ ಆದರೆ ಆ ಅವಧಿಯಲ್ಲಿ ಫ್ರಿಜ್ಜು ಅಥವಾ ಸೂರ್ಯನ ಬೆಳಕಿನಲ್ಲಿ ಈ ನೀರನ್ನ ಈ ಥರ ಪಿರಮಿಡ್ ಚಾರ್ಜ್ಡ್ ವಾಟರ್ನ ಸ್ಟೋರ್ ಮಾಡ್ಬೋದು. ಈ ಶಕ್ತಿದಾಯಕ ನೀರು ಮಾನವನ ಆಯುಸ್ಸನ್ನೇ ಹೆಚ್ಚು ಮಾಡುತ್ತೆ ಅಂತಾರೆ. ಆದ್ದರಿಂದ ದಿನ ಇದು ಕುಡಿಯೋದು ಅದ್ಭುತ. ಇದು ಯಾವ್ಯಾವ ಭಾಗದಲ್ಲಿದೆ ಈ ಪಿರಮಿಡ್ಗಳು ಅಂತ ನೋಡೋಣ. ಪ್ರಪಂಚದ ವಿವಿಧ ಪ್ರದೇಶಗಳಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲ ದೇಶಗಳಲ್ಲೂ ಕೂಡ ಈ ಪಿರಮಿಡ್ಗಳನ್ನು ರಚನೆ ಮಾಡೋದು ಈಗಾಗಲೇ ಗೊತ್ತಾಗ್ತಾ ಇದೆ. ಇಂಟರ್ನೆಟ್ಗೆ ಹೋದರೆ ನಮಗೆ ಯಾವ ದೇಶ ಹೇಳಿದ್ರೆ ಇಂಥ ಜಾಗದೊಳಗಡೆ ಪಿರಮಿಡ್ ಇದೆ ಅಂತ ನಮಗೆ ಪೂರ್ಣ ಮಾಹಿತಿಯೇ ಸಿಗ್ತಾ ಇದೆ. ಹಿಮಾಲಯದಲ್ಲಿ ಶ್ವೇತ ಪಿರಮಿಡ್ ಇದೆ ಅಂತ ಕಂಡುಹಿಡಿದಿದ್ದಾರೆ. ಚೈನಾ, ಕಾಂಬೋಡಿಯಾ, ಸೈಬೀರಿಯಾ, ಫ್ರಾನ್ಸು, ಐರ್ಲ್ಯಾಂಡು, ಆಸ್ಟ್ರೇಲಿಯಾ, ಪೆರು, ಬೊಲಿವಿಯಾ, ಮಧ್ಯ ಅಮೇರಿಕಾ, ಮೆಕ್ಸಿಕೋ, ಈಜಿಪ್ಟ್, ಹೀಗೆ ಹೇಳ್ತಾ ಹೋದರೆ ನಾನಾ ದೇಶಗಳಲ್ಲಿ ಇದು ಪಿರಮಿಡ್ಗಳು ಇದೆ ಅಂತ ಗೊತ್ತಾಗಿದೆ. ಈಗಾಗಲೇ ಎಷ್ಟೋ ದೇಶಗಳಲ್ಲಿ ತುಂಬ ಹಳೆಯದಾಗಿ ಕ್ರಿಸ್ತನಿಗಿನ ಹಿಂದಿನ ಕಾಲದಿಂದ ಇದ್ದದ್ದು ಅದೆಲ್ಲ ಬಿದ್ದು ಸೌದು ನಷ್ಟ ಆಗಿ ಭೂಮಿ ಒಳಗಡೆ ಕಾಲ ಕಳೆದಂತೆ ಯುಗಗಳಲ್ಲಿ ಲೀನ ಆಗಿ ಹೋಗ್ಬಿಟ್ಟಿದೆ ಅಂತಲೂ ಕೂಡ ಸಂಶೋಧಕರು ತಿಳಿಸ್ತಾರೆ. ಅಮೆರಿಕ ದೇಶದ ಟೆನಸಿ ಅಥವಾ ಮೆಂಫಿಸ್ ಅನ್ನೋಂಥ ಜಾಗದಲ್ಲಿ $5.25 ಕೋಟಿ ವೆಚ್ಚ ಮಾಡಿ ಸ್ಟೀಲ್ ಪಿರಮಿಡ್ ನಿರ್ಮಿಸಿದ್ದಾರೆ. ಪ್ಯಾರಿಸ್ನಲ್ಲಿ ಲೊವೋರಿ ಅನ್ನೋಂಥ ಜಾಗದಲ್ಲಿ ಗಾಜಿನ ಪಿರಮಿಡ್ ನಿರ್ಮಿಸಿದ್ದಾರೆ. ಮೆಕ್ಸಿಕೋ ದೇಶದೊಳಗಡೆ ಎಲ್ ಕ್ಯಾಸ್ಟಿಲೋ ಅನ್ನೋಂಥ ಒಂದು ಜಾಗದಲ್ಲಿ ಪುರಾತನವಾದಂತಹ ಒಂದು ಪಿರಮಿಡ್ ಇದೆ, ಅದಕ್ಕೆ ಮೆಟ್ಲುಗಳಿದೆ. ಮತ್ತು ಈಗೇನೊಂದು ಗಿಸಾ ಪಿರಮಿಡ್ ಇದೆ, ಅದಕ್ಕಿಂತ ಹಳೇದದು. ರೋಮ್ ದೇಶದೊಳಗೆ ಸೆಸೆಟಿಯಸ್ ಅನ್ನೋಂತಹ ಒಂದು ವಿಚಿತ್ರವಾದಂಥ ಒಂದು ಪಿರಮಿಡ್ ಇದೆ. ಮೀಸೋ ಅಮೇರಿಕಾ ಅನ್ನುವಂತಹ ಮೆಕ್ಸಿಕೋ ದೇಶದಲ್ಲಿ ಪುರಾತನವಾದಂತಹ ಬೆಟ್ಟ ಥರ ಇರುವಂತಹ ಒಂದು ಪಿರಮಿಡ್ ಇದೆ. ಮಾಯನ್ ಮೆಕ್ಸಿಕೋ ಪಿರಮಿಡ್ ಅನ್ನುವಂಥದ್ದು ಮಾಯನ್ ಸನಾತನ ಪಿರಮಿಡ್ ಆಗಿ ಒಂದು ಮಾಯನ್ ಜನಾಂಗ ಅಂತ ಏನಿದ್ರು ಅವ್ರ ಕಾಲದಲ್ಲಿ ಕಟ್ಟಿರೋಂಥ ಪಿರಮಿಡ್ ಇದೆ. ಟಿಕಾಲ್ ಟೆಂಪಲ್ ಅಂತ ಅಂದ್ಬಿಟ್ಟು ಇದೇ ಮಾಯನ್ 720 AD ಮುಂಚೆನೇ ಈ ಪಿರಮಿಡ್ ಕಟ್ಟಿರುವಂಥ ಒಂದು ಇವತ್ತು ಕೂಡ ಅದರ ಒಂದು ಕಟ್ಟಡ ಇದೆ. ಬ್ಲ್ಯಾಕ್ ಪಿರಮಿಡ್ ಅಂತ ಹೇಳ್ಬಿಟ್ಟು ನಮ್ಮ ದೇಶದೊಳಗಡೆ ಪೂನಾ ದೇಶದೊಳಗೆ ಓಶೋ ರಜನೀಶ್ ಅವರು ನಿರ್ಮಾಣ ಮಾಡಿರೋಂಥ ಒಂದು ಬ್ಲ್ಯಾಕ್ ಪಿರಮಿಡ್ ಇದೆ. ಅದು 1,000 ಜನ ಕೂತು ಧ್ಯಾನ ಮಾಡುವಂತಹ ಒಂದು ಅದ್ಭುತ ಒಂದು ಕಟ್ಟಡವಾಗಿದೆ. ಬುದ್ಧ ಪಿರಮಿಡ್ ಆಫ್ ಕರ್ನೂಲ್ ಅಂತ ಹೇಳ್ಬಿಟ್ಟು ಕರ್ನೂಲ್ ಅಂತ ಆಂಧ್ರ ಪ್ರದೇಶದೊಳಗಡೆ ಇರುವಂತಹ ಒಂದು ಪಿರಮಿಡ್ ತೊಗೊಂಡ್ರೆ ಅದು ಅದ್ಭುತವಾದಂಥ ಒಂದು ಪಿರಮಿಡ್ಡು. ಈ ಕರ್ನೂಲ್ ಅನ್ನೋದ್ರೊಳಗೆ 35 ಪಿರಮಿಡ್ಗಳು ಈಗ ರಚನೆ ಆಗಿದೆ. ಪ್ರತಿಯೊಂದು ಮನೆ ಮೇಲ್ಗಡೆ ಚಾವಣಿಯ ಎದುರಾಗಿ ನೀರಿನ ಟ್ಯಾಂಕ್ ಮೇಲೆ ಪಿರಮಿಡ್ಗಳನ್ನು ಕಟ್ತಾರೆ. ಮನೆ ಮೇಲೆ ಪಿರಮಿಡ್ ಆಕಾರ ಇರುತ್ತೆ. ಹೀಗಾಗಿ ಪಿರಮಿಡ್ ಶಕ್ತಿ ನಮಗೆಲ್ಲ ಬರಬೇಕು ಅನ್ನೋದು ಕರ್ನೂಲ್ ಊರೊಳಗಡೆ ಅಭ್ಯಾಸ ಆಗಿಬಿಟ್ಟಿದೆ. ಬೆಂಗಳೂರು ಹತ್ರ ಕನಕಪುರ ಅಂತ ಏನಿದೆಯೋ
ಆ ಒಂದು ಕನಕ್ಪುರದ ಹತ್ರ ಇರೋಂಥ ಒಂದು ಪಿರಮಿಡ್ ವ್ಯಾಲಿ ಅಂತಿದೆ. ಆ ಪಿರಮಿಡ್ ವ್ಯಾಲಿ ಒಳಗಡೆ ಒಂದು ಅದ್ಭುತ ಪಿರಮಿಡ್ ಇದೆ. ಅಲ್ಲಿ 1,000 ಜನ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೋದು. ಖಂಡಿತವಾಗಲೂ ಅದನ್ನು ಒಂದು ಸತಿ ಹೋಗಿ ನೋಡಿ ಬರ್ಬೋದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ತೂಗು ಹಾಕೋ ಪಿರಮಿಡ್ ಅಂತ ಏನು ನಾನು ಆಗಲೇ ಹೇಳಿದ್ನೋ, ಆ ತೂಗು ಹಾಕೋ ಪಿರಮಿಡ್ಡು ಪ್ರತಿಯೊಬ್ಬರು ಮನೆಗಳಲ್ಲೂ ಕೂಡ ನಾವು ಅದನ್ನು ಹಾಕ್ಕೊಂಡ್ರೆ ಮನೆಯಲ್ಲಿ ಜಗಳ ಇರೋಲ್ಲ, ಸಾಲ ಇರೋಲ್ಲ, ದುಃಖ ಇರೋಲ್ಲ, ಕಾಯಿಲೆ ಇರೋಲ್ಲ, ತುಂಬ ದೇಹ ಆರಾಮಾಗಿರುತ್ತೆ, ಮನೆ ಸಂತೋಷವಾಗಿರುತ್ತೆ, ನಗನಗ್ತಾ ಇರ್ತೀವಿ, ಶಾಂತಿಯಿಂದ ಬಾಳ್ತೀವಿ. ಅದರಿಂದ ಪ್ರತಿಯೊಂದು ಮನೆಯೊಳಗೂ ಕೂಡ ಹ್ಯಾಂಗಿಂಗ್ ಪಿರಮಿಡ್ ಈಸ್ ಎ ಮಸ್ಟ್ ಅಂತ ಹೇಳ್ತೀನಿ. ಇದು ದೇಹ ಆರೋಗ್ಯಕ್ಕೋಸ್ಕರ ನಾವು ಬೇಕಾದಷ್ಟು ಥರ ಪಿರಮಿಡ್ಗಳನ್ನು ಉಪಯೋಗ ಮಾಡ್ತೀವಿ. ಅದರೊಳಗಡೆ ಪಿರಮಿಡ್ ಟೋಪಿ, ಆ ಪಿರಮಿಡ್ ಟೋಪಿ ಅನ್ನೋದನ್ನು ಡಾಕ್ಟರ್ ಜಿತೇನ್ ಭಟ್ ಅನ್ನೋರು ನನಗೀಗಲೇ ಗುರುಗಳು, ಅವರು ಬರೋಡಾ ದೇಶದಲ್ಲಿದ್ದಾರೆ. ಅವರು ಸೃಷ್ಟಿ ಮಾಡಿರುವಂಥದ್ದು ಸಾವಿರಾರು ಥರ ಪಿರಮಿಡ್ಗಳನ್ನು ಅವರು ರಚನೆ ಮಾಡಿದ್ದಾರೆ. ಬೇರೆ ದೇಶಗಳಿಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಪಿರಮಿಡಾಲಜಿ ಕಲ್ತಿದ್ದಾರೆ. ನಮಗೂ ಕೂಡ ಡಿಪ್ಲೊಮಾ ಒಂದು ವ್ಯಾಸಂಗ ಕಲಿಯೋಕ್ಕೆ ಸಹಾಯ ಮಾಡಿದ್ದಾರೆ. ಆಲಜಿ ಅಂದರೆ ಒಂದು ಸೈನ್ಸ್ ಅಂತ, ಒಂದು ವಿಜ್ಞಾನ. ಈ ಪಿರಮಿಡ್ ಅನ್ನೋದೇ ಈ ಕಟ್ಟಡದ ಬಗ್ಗೆಲೇ ಒಂದು ದೊಡ್ಡ ವಿಜ್ಞಾನ ಇದೆ ಅನ್ನೋದನ್ನು ಆಶ್ಚರ್ಯಜನಕವಾದಂಥ ವಿಚಾರ. ಅದರೊಳಗಡೆ ಇವರು ಅದ್ಭುತ ದೊಡ್ಡ ಪ್ರಯೋಗಶಾಲೆ ಇಟ್ಟಿದ್ದಾರೆ. ಅಲ್ಲಿ ಪಿರಮಿಡ್ ಟೋಪಿ ಅನ್ನೋದನ್ನು ರಚನೆ ಮಾಡಿ ಆ ಪಿರಮಿಡ್ ಟೋಪಿ ನಾವು ಧರಿಸಿದ್ದೆ ಆದರೆ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ. ಬಲಮೆದುಳು ಎಡಮೆದುಳು ಎರಡೂ ಒಟ್ಟಿಗೆ ಆ್ಯಕ್ಟಿವ್ ಆಗುತ್ತೆ. ಎಡಮೆದುಳು ಲಾಜಿಕ್ ಬ್ರೈನ್ ಆದರೆ ಬಲಮೆದುಳು ಸ್ಪಿರಿಚುವಲ್ ಬ್ರೈನ್. ಈ ಎರಡೂ ಕೂಡ ಹೊಂದಾಣಿಕೆ ಆಯಿತು ಅಂತಂದರೆ ಒಬ್ಬ ಮನುಷ್ಯ ಯಾವ ಕಾರಣಕ್ಕೂ ತಪ್ಪು ಮಾಡಲ್ಲ, ಯಾವತ್ತೂ ತಪ್ಪು ದಾರಿಗೆ ಹೋಗಲ್ಲ. ಮಾಡಬೇಕಾದದನ್ನು ಮಾತ್ರ ಮಾಡ್ತಾನೆ, ಮಾಡಬಾರ್ದನ್ನು ಮಾಡೋದೇ ಇಲ್ಲ. ಯಾವುದನ್ನು ಕಲಿಬೇಕು ಅದನ್ನು ಕಲಿತಾನೆ, ಯಾವುದು ಬೇಡವೋ ಅದನ್ನು ಬಿಟ್ಟು ಬಿಡ್ತಾನೆ. ಈ ಥರ ಒಬ್ಬ ಮನುಷ್ಯ ಸನ್ಮಾರ್ಗದಲ್ಲಿ ಹೋಗೋದಕ್ಕೆ ಈ ಪಿರಮಿಡ್ ಟೋಪಿ ಸಹಾಯ ಮಾಡುತ್ತೆ ಅಂದರೆ ಆಶ್ಚರ್ಯಜನಕ. ಮತ್ತು ಇದನ್ನು ವಿದ್ಯಾರ್ಥಿಗಳು ಯೂಸ್ ಮಾಡಿದ್ರೆ ಆ ಪಿರಮಿಡ್ ಟೋಪಿಯಿಂದ ಅವರಿಗೆ ಜ್ಞಾನಾರ್ಜನೆ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಬೆಳೆಯುತ್ತೆ, ಕಷ್ಟಪಾಠಗಳನ್ನು ಕಲಿಬೋದು, ಅವರಿಗೆ ಒಂದು ಕಾನ್ಸಂಟ್ರೇಷನ್, ವಿಲ್ ಪವರ್ ಎಲ್ಲ ಜಾಸ್ತಿ ಆಗುವಂಥದ್ದು. ಇದ್ರ ಜೊತೆಗೆ ಪಿರಮಿಡ್ ಕ್ಯಾಪ್ ಹಾಕ್ಕೊಂಡ್ರೆ ಎಷ್ಟೋ ಕಾಯಿಲೆಗಳು ವಾಸಿ ಆಗುತ್ತೆ, ಬೇಗ ಬೇಗ ವಾಸಿ ಆಗುತ್ತೆ, ಇನ್ಫೆಕ್ಷನ್ಸ್ ಹೋಗುತ್ತೆ, ಮಖದ ಮೇಲಿರೋ ಕಲೆಗಳು ಕಡಿಮೆ ಆಗುತ್ತೆ. ಮಖದ ಮೇಲೆ ಪಿರಮಿಡ್ ಇಟ್ಕೊಂಡು ಮಲ್ಕೊಂಡು ಪ್ರತಿ ಒಂದು 20 ನಿಮಿಷ ಪ್ರತಿದಿನ ರಾತ್ರಿ ಬೆಳಗ್ಗೆ ಮಖ ಸೌಂದರ್ಯ ಹೆಚ್ಚಾಗುತ್ತೆ. ನಾವು ಬ್ಯೂಟಿಕ್ ಸಲೂನ್ಗಳಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಅಂತ ಈಗಾಗಲೇ ಪ್ರತಿಪಾದಿಸಿದ್ದಾರೆ. ಆಸೆ ಆಕಾಂಕ್ಷೆಗಳ ಪಿರಮಿಡ್ ಅಂತ ಇರುತ್ತೆ. ಅದರೊಳಗಡೆ ಒಂದು ಚೀಟಿ ಬರೆದಿಟ್ಟು ಅದರೊಳಗಡೆ 91 ಪಿರಮಿಡ್ ಇರುತ್ತೆ. ಒಂದು ಚೀಟಿ ನಿಮಗೇನಾಗಬೇಕೋ, ಈಗ ನಾನು IAS ಓದ್ತಾ ಇದ್ದೀನಿ, ನಾನು IAS ಪಾಸ್ ಮಾಡಬೇಕು, ನಾನು CS ಓದ್ತಾ ಇದ್ದೀನಿ, ಕಂಪನಿ ಸೆಕ್ರೆಟ್ರಿ ಓದ್ತಾ ಇದ್ದೀನಿ, ನಾನೀಗ MBBS ಅಲ್ಲಿ MDಗೆ ಸೀಟ್ ಸಿಗಬೇಕು, ನನಗೆ ಇಂಜಿನಿಯರಿಂಗ್ ಒಳಗಡೆ MD ಮಾಡಬೇಕು, ನಾನು ಫಾರಿನ್ಗೆ ಹೋಗಬೇಕು, ಈ ಥರ ನಮ್ಗೆ ಆಸೆ ಆಕಾಂಕ್ಷೆಗಳಿರುತ್ತೆ. ಇದೆಲ್ಲ ಚೀಟಿನ ಒಂದು ಪಿರಮಿಡ್ ಒಳಗಡೆ ಬರೆದು ಅದರ ಮೇಲೆ ಮುಚ್ಚಳ ಮುಚ್ಚಿ ಒಂದು ಜಾಗದೊಳಗೆ ಉತ್ತರ ದಕ್ಷಿಣ ದಿಕ್ಕಿಗೆ ಅಲೈನ್ ಮಾಡಿ ಇಟ್ಟುಬಿಟ್ರೆ 45 ದಿನ ನಮ್ಮ ತೋರು ಬೆರಳನ್ನು ಅದರ ತುದಿ ಮೇಲಿಟ್ಟು ನಾನು ಒಳಗಡೆ ಏನು ಕೇಳ್ತಾ ಇದ್ದೀನೋ ಅದು ನೆರವೇರ್ತಾ ಇದೆ ಅಂತ ಅನ್ನೋ ಒಂದು ಸಂಕಲ್ಪ ಮಾಡ್ತಾಯಿದ್ರೆ ಪ್ರತಿದಿನ 45 ದಿನಗಳಲ್ಲಿ ನಿನ್ನ ಸಂಕಲ್ಪ ಈಡೇರುತ್ತೆ ಅಂತ ಡಾಕ್ಟರ್ ಜಿತೇನ್ ಭಟ್ ಹೇಳ್ತಾರೆ. ಪಿರಮಿಡ್ ಕನ್ನಡಕ ಇದೆ. ಆ ಪಿರಮಿಡ್ ಕನ್ನಡಕಗಳನ್ನು ರಾತ್ರಿ ಹೊತ್ತು ಹಾಕ್ಕೊಳ್ಳೋದು, ಇದೆಲ್ಲದೂ ಕೊಂಡ್ಕೊಳ್ಳೋದಕ್ಕೆ ಸಿಗುತ್ತೆ. ಕಣ್ಣಿನ ತೊಂದರೆ ನಿವಾರಣೆ ಆಗುತ್ತೆ, ಕಣ್ಣು ಉರಿ ಹೋಗುತ್ತೆ, ಗುಡ್ಡೆ ನೋವು ಹೋಗುತ್ತೆ. ವಿದ್ಯಾರ್ಥಿಗಳು ದೀರ್ಘಕಾಲ ಓದ್ಬೋದು. ವಯಸ್ಸಾದವರಿಗೆ ಕಣ್ಣಲ್ಲಿ ಪೊರೆ ಬರೋದು ನಿಧಾನ ಆಗುತ್ತೆ, ವಿಶ್ರಾಂತಿ ಸಿಗುತ್ತೆ, ನಿದ್ದೆ ಬರುತ್ತೆ, ಸಂತೋಷ ಸಿಗುತ್ತೆ, ಕಾಮಾಗಿರ್ತಾರೆ, ಕೋಪ ಬರೋಲ್ಲ, ಅಹಂಕಾರ ಕಡಿಮೆ ಆಗುತ್ತೆ. ಇದೆಲ್ಲ ಕಣ್ಣಿನ ಒಂದು ನರಗಳಿಂದ ಬರುವಂತಹ ಕಾಯಿಲೆ. ಈ ಕಣ್ಣಿನ ನರಗಳಿಗೆ ಆಪ್ಟಿಕ್ ನರ್ವ್ಗೆ ಸೂದಿಂಗ್ ಎಫೆಕ್ಟ್ ಇರುತ್ತೆ, ಆಕ್ಸಿಪಿಟಲ್ ರೀಜನ್ ಕೂಲ್ ಆಗುತ್ತೆ. ಅದರಿಂದ ಪಿರಮಿಡ್ ಕನ್ನಡಕಗಳನ್ನು ಧರಿಸಬೇಕು. ಅದನ್ನೆಲ್ಲ ನಾವು ಆರೋಗ್ಯಕ್ಕೆ ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತೀನಿ. ನೀರಿನ ಪಿರಮಿಡ್ಡು ನಾವು ಮಾಡ್ಕೊಂಡಿದ್ದೆ ಆದರೆ ಅದು ಕೂಡ ಅದರ ಮೇಲೆ ಅದರೊಳಗೂ ತಾಮ್ರದ ಪಾತ್ರೆಯಲ್ಲಿ ಇಟ್ಟದನ್ನು ರಾತ್ರಿ ಇಟ್ಟು ಬೆಳಗ್ಗೆ ಕುಡಿದ್ರೆ ನಮಗೆ ಎಷ್ಟೋ ಕಾಯಿಲೆಗಳ ನಿವಾರಣೆ ಆಗುತ್ತೆ. ಪಿರಮಿಡ್ ಕೀಚೈನ್, ನಮ್ಮ ಒಂದು ಕಾರಿನ ಬೀಗ ಇರ್ಬೋದು, ಮೋಟರ್ ಸೈಕಲ್ ಬೀಗ ಇರ್ಬೋದು, ಅದನ್ನು ಈ ಕೀಚೈನ್ ಜೊತೇಲಿ ಇಟ್ಕೊಂಡ್ರೆ ನಮಗೆ ಹೋದ ಜಾಗದಲ್ಲಿ ಕೆಲಸಗಳನ್ನು ನೆರವೇರುತ್ತೆ, ಯಾವುದೂ ಕಳ್ಕೊಳ್ಳಲ್ಲ, ಯಾರ ಜೊತೆ ಜಗಳ ಇಲ್ಲ, ಸಂತೋಷವಾಗಿರ್ತೀವಿ. ಪಿರಮಿಡ್ ಎನರ್ಜಿ ಕೊಡುತ್ತೆ, ನಮಗೆ ಸುಸ್ತಾಗೋಲ್ಲ, ಶಕ್ತಿ ಇರುತ್ತೆ, ಯಾವ ಕೆಲಸ ಮಾಡಿದ್ರೂ ಬಲಶಾಲಿಯಾಗಿ ಮಾಡ್ತೀವಿ ಅನ್ನೋವಂಥದ್ದು ಇರುತ್ತೆ. ವಾಸ್ತು ಪಿರಮಿಡ್ ಅಂತ ಒಂದಿದೆ, ಅದು ಮೈಸೂರಲ್ಲೇ ಒಂದು ರಿಸರ್ಚ್ ಸ್ಟೇಷನ್ ಇದೆ. ಮೈಸೂರಲ್ಲೇ ಸೃಷ್ಟಿ ಮಾಡಿರೋವಂಥದ್ದು ಶ್ರೀಕಾಂತ್ ಅಂತ ಹೇಳ್ಬಿಟ್ಟು ಅಲ್ಲಿ ಒಬ್ಬ ವಿಜ್ಞಾನಿ ಇದ್ದಾರೆ.
ಅದನ್ನು ಮನೆಯೊಳಗಡೆ ವಾಸ್ತು ಪಿರಮಿಡನ್ನು ಊಟದ ಟೇಬಲ್ ಮೇಲೆ ಇಟ್ಕೊಂಡು ಊಟ ಮಾಡಿದ್ದೆ ಆದರೆ ಅದರಿಂದ ಬರುವಂತಹ ಶಕ್ತಿ ಊಟಕ್ಕೆ ಬೆರೆತು ನಮ್ಮ ಆಹಾರ ಅದ್ಭುತ ವೈಜ್ಞಾನಿಕ ಆಹಾರವಾಗಿ ಪರಿಣಾಮ ಆಗುತ್ತೆ. ಅದ್ಭುತವಾಗಿ ನಮ್ಮ ಪಚನಾಶಕ್ತಿ ನಮಗೆ ರಕ್ತಗತವಾಗುತ್ತೆ ತಿಂದ ಆಹಾರ ಅಂತ ಹೇಳ್ತಾರೆ. ನವಗ್ರಹ ಪಿರಮಿಡ್ ಅಂತ ಇದೆ. ಅದು 9 ಗ್ರಹಗಳೇನಿದೆಯೋ ಅದಕ್ಕೆ 9 ಪಿರಮಿಡ್ಗಳು ಬೇರೆ ಬೇರೆ ಕಲರ್ದು ಅಂಟಿಸಿರ್ತಾರೆ. ಅದು ಮನೆಯ ಮುಂಭಾಗದಲ್ಲಿ ಹಾಕಬೇಕು. ಯಾರೇ ಒಬ್ಬರು ಕೆಟ್ಟ ದೃಷ್ಟಿ ಇಟ್ಕೊಂಡು ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡಿದ್ರೆ ನಿಮಗೆ ನಕಾರಾತ್ಮಕ ತರಂಗಗಳನ್ನು ತಂದು ಹಾಕ್ತಾರೆ ಅವರು. ನಾವು ಮನೆ ಮುಂದ್ಗಡೆ ಏನೊಂದು ರಂಗೋಲಿ ಇಡ್ತೀವಿ, ಮನೆ ಮುಂದ್ಗಡೆ ನಾವೇನು ಶೃಂಗಾರ ಮಾಡ್ತೀವಿ ಅಥವಾ ನಾವೊಂದು ತೋರಣ ಕಟ್ತೀವಿ, ಇದೆಲ್ಲದನ್ನು ನಮ್ಮ ಸಂಪ್ರದಾಯ. ಆದರೆ ಆ ಸಂಪ್ರದಾಯದಲ್ಲಿ ವೈಜ್ಞಾನಿಕತೆ ಇದೆ. ಅದೇ ಥರನೇ ಈ ನವಗ್ರಹ ಪಿರಮಿಡ್ಡು ಕೂಡ ನಕಾರಾತ್ಮಕ ತರಂಗಗಳನ್ನು ನಮ್ಮ ಮನೆ ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅದನ್ನು ಹಾಗೆ ಗ್ರೌಂಡಿಂಗ್ ಮಾಡುತ್ತೆ, ನಮ್ಮ ಭೂಮಿ ಕಳಿಸುತ್ತೆ. ಹಾಗಾಗಿ ನಮ್ಮ ಮನೆಗೆ ಬರಬೇಕಾದಂತಹ ಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಕಾರ್ ಪಿರಮಿಡ್ ಅಂತ ಇರುತ್ತೆ, ಅದಕ್ಕೆಲ್ಲನೂ ಯಂತ್ರಗಳಿರುತ್ತೆ. ಆ ಕಾರ್ ಪಿರಮಿಡನ್ನು ನಮ್ಮ ಕಾರ್ ಒಳಗಡೆ ಡ್ಯಾಶ್ಬೋರ್ಡ್ ಗಂಟಿಸ್ಕೊಂಡ್ರೆ ಆಕ್ಸಿಡೆಂಟ್ಸ್ ಆಗೋಲ್ಲ, ನಕಾರಾತ್ಮಕ ತರಂಗಗಳು ಬರೋಲ್ಲ. ಟೇಬಲ್ ಪಿರಮಿಡ್ ಅಂತ ಇರುತ್ತೆ, ಅದನ್ನು ನಾವು ಕೆಲಸ ಮಾಡೋವಂಥ ಆಫೀಸುಗಳಲ್ಲಿ ಉಪಯೋಗ ಮಾಡ್ಬೋದು. ಓದೋ ಮಕ್ಕಳು ಅವ್ರು ಮುಂದಿಟ್ಕೊಳ್ಳೋದು, ಅವರಿಂದ ಅವರ ಒಂದು ಡ್ರಾಫ್ಟಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಅದ್ಭುತವಾದಂತಹ ಒಂದು ಬರವಣಿಗೆ ಬರುತ್ತೆ, ಅವರ ನೆನಪು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಪರ್ಸ್ನಲ್ ಪಿರಮಿಡ್ ಅಂತಿರುತ್ತೆ, ಅದನ್ನು ಜೊತೆಲೇ ಇಟ್ಕೊಳ್ಳೋ ಅಂಥದ್ದು. ಅದರೊಳಗೂ ಕೆಂಪು ಬಣ್ಣದ ಪಿರಮಿಡ್ ಇಟ್ಕೊಂಡ್ರೆ ನಮ್ಮ ದೋಷಗಳು ಬೇಗ ನಿವಾರಣೆ ಆಗುತ್ತೆ. ನೀಲಿ ಬಣ್ಣದ ಇಟ್ಕೊಂಡ್ರೆ ಅದು ಶಾಂತಿಯಿಂದ ಇರ್ತಾರೆ. ಹಳದಿ ಬಣ್ಣದ ಇಟ್ಕೊಂಡ್ರೆ ಬೇಗ ಬೇಗ ಕೆಲಸಗಳು ಮುಗಿಸ್ತಾರೆ. ಹಸಿರು ಬಣ್ಣದ ಇಟ್ಕೊಂಡ್ರೆ ಕಾಯಿಲೆಗಳು ಬೇಗ ವಾಸಿ ಆಗುತ್ತೆ ಅಂತ. ಹೀಗೆ ಬಣ್ಣಕ್ಕೂ ಪಿರಮಿಡ್ಗೂ ಬೇಕಾದಷ್ಟು ವಿಚಾರ ಇದೆ. ರೂಫ್ ಟಾಪ್ ಪಿರಮಿಡ್ಸ್ ಅಂತ ಹೇಳಿ ನಮ್ಮ ಮನೆಗಳ ಮೇಲೆ ಒಂದು ನೋಡೋದಕ್ಕೂ ಶೃಂಗಾರವಾಗಿರುತ್ತೆ ಪಿರಮಿಡ್ಗಳು ಕಟ್ತಾರೆ. ಒಂದು ಪೋರ್ಟಿಕೋ ಅಂತ ಮಾಡ್ತಾರೆ, ಅಲ್ಲಿ ಕೂತ್ಕೊಂಡು ಕಾಫಿ ಕುಡಿಯೋದು, ಪೇಪರ್ ಓದೋದು, ಇಂಥ ಪೋರ್ಟಿಕೋಗಳನ್ನು ಮನೆ ಮುಂದ್ಗಡೆ ಕಟ್ತಾರೆ. ಅಲ್ಲಿಯೂ ಕೂಡ ಪಿರಮಿಡ್ಗಳು ಮಾಡ್ತಾರೆ. ಅಷ್ಟಕೋನ ಪಿರಮಿಡ್ ಅಂತ ಹೇಳಿಬಿಟ್ಟು 8 ಮೂಲೆ ಇರುವಂಥ ಪಿರಮಿಡ್ಗಳನ್ನು ನೀರಿನ ಟ್ಯಾಂಕ್ಗಳ ಮೇಲೆ ಕಟ್ತಾರೆ. ಆ ನೀರಿನ ಟ್ಯಾಂಕಿನ ಮೇಲೆ ಕಟ್ಟೋದ್ರಿಂದ ಅದ್ಭುತವಾದಂತಹ ಒಂದು ಲಾಭ ಸಿಗುತ್ತೆ. ಆ ನೀರುಗಳೆಲ್ಲ ಪಿರಮಿಡ್ ಚಾರ್ಜ್ಡ್ ವಾಟರ್ ಆಗುತ್ತೆ. ಆ ಪಿರಮಿಡ್ ಚಾರ್ಜ್ಡ್ ವಾಟರ್ ನಮಗೆ ತುಂಬ ಲಾಭ ಕೊಡುತ್ತೆ. ಹೀಗಾಗಿ ಆ ನೀರಿನಿಂದ ನಮ್ಮ ದೇಹಕ್ಕೆ ಸ್ನಾನ ಮಾಡ್ತೀವಿ, ಚರ್ಮ ರೋಗಗಳು ಬರೋಲ್ಲ, ಕಾಂತಿ ಉತ್ಪತ್ತಿ ಆಗುತ್ತೆ. ನಮ್ಮ ದೇಹದಲ್ಲಿರುವಂಥ ಚರ್ಮದ ಕೆಳಗಿರುವಂತಹ ಒಂದು ಚರ್ಬಿ ಕಡಿಮೆ ಆಗಿ ದೇಹದ ತೂಕ ಕಡಿಮೆ ಆಗಿ ಅನಾವಶ್ಯಕವಾದಂತಹ ಬೊಜ್ಜು ಬೆಳೆಯೋಲ್ಲ. ಜೊತೆಗೆ ಈ ಒಂದು ಪಿರಮಿಡ್ಗಳನ್ನು ಮನೆ ಮೇಲ್ಗಡೆ ಶೃಂಗಾರವಾಗಿ ಕೂಡ ಅದನ್ನು ರೂಪಿಸ್ಕೋತಾರೆ. ಧ್ಯಾನ ಮಾಡೋದಕ್ಕೆ ಮನೆ ಒಳಗಡೆ ಇರಿಂದ ಅದ್ಭುತವಾದಂತಹ ಶಕ್ತಿ, ಅಗ್ನಿಶಕ್ತಿ, ಸೌತ್ ಈಸ್ಟ್ ದಿಕ್ಕು ಆಗ್ನೇಯ ಅಂತಾರೆ. ಆ ಆಗ್ನೇಯದಲ್ಲಿ ಅತಿ ಹೆಚ್ಚಿನ ಶಕ್ತಿ ಬರುತ್ತೆ. ಹಾಗಾಗಿ ನಾವು ಅಲ್ಲಿ ಅಡುಗೆ ಮಾಡ್ತೀವಿ, ನಮ್ಮ ಅಡುಗೆ ಮನೆ ಇರುತ್ತೆ, ಹೆಚ್ಚಿನ ಉತ್ಪಾದನೆ, ಗ್ಯಾಸ್ ವೇಸ್ಟ್ ಮಾಡಲ್ಲ, ಹೆಚ್ಚಿನ ಬಳಕೆ ಆಗುತ್ತೆ. ಈ ಒಂದು ಶಕ್ತಿನೇ ಸಾಕು. ಅದರಿಂದ ಒಳ್ಳೆ ಚೆನ್ನಾಗಿರೋ ಆಹಾರ ಪದಾರ್ಥಗಳು ರುಚಿಕರವಾಗಿರುತ್ತೆ, ಕೆಡೋದಿಲ್ಲ. ಹೆಚ್ಚೆಚ್ಚು ನಾವು ಅದನ್ನು ತಿನ್ನಬೇಕು ಅಂತ ಆಸೆ ಆಗುವಂಥದ್ದು. ಇದೆಲ್ಲದನ್ನು ಕೂಡ ನಮ್ಮ ಮನೆಗಳಲ್ಲಿ ನಾವು ಒಂದೊಂದೇ ಮಾಡ್ಕೊತಾ ಹೋಗಬೇಕು. ಎಷ್ಟೋ ಮನೆಗಳಲ್ಲಿ ಧ್ಯಾನ ಕೇಂದ್ರಗಳನ್ನೇ ಕಟ್ಟಿದ್ದಾರೆ. ಮನೆ ಮೇಲೆ ಧ್ಯಾನ ಕೇಂದ್ರ ಕಟ್ಟಿ ಮನೆಯವರೆಲ್ಲರೂ ಅಲ್ಲಿ ಹೋಗಿ ಧ್ಯಾನ ಮಾಡ್ತಾರೆ. ಮಕ್ಕಳಿಗೂ ಕೂರಿಸ್ಕೊಂಡು ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡ್ತಾ ಅವ್ರ ಮನೆಗಳಲ್ಲಿ ಒಳ್ಳೆಯ ಪ್ರಶಾಂತತೆ ಇರುತ್ತೆ, ಸಂತೋಷ ಇರುತ್ತೆ, ಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ. ಅವ್ರ ಮನೆಗಳಲ್ಲಿ ನಾವು ಹೋದರೆ ಏನೋ ಒಂಥರ ಹಿತವಾಗಿರುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅನಿಸುತ್ತೆ. ಮಕ್ಕಳು ಹಠ ಹಿಡಿದು ಅಳೋ ಅಂಥ ಮಕ್ಕಳು ಅಂಥ ಮನೆಗೆ ಹೋದರೆ ಅಳು ನಿಲ್ಲಿಸ್ಬಿಡ್ತಾರೆ. ಏನೋ ಒಂಥರ ಸಂತೋಷ ಸಿಗುತ್ತೆ. ಏನಿದೆಯೇ ನಿಮ್ಮ ಮನೆಯೊಳಗಡೆ ಒಂಥರ ವಿ ಎಂಜಾಯ್ ದಿಸ್ ಹೌಸ್ ಐಸೆ, ವಿ ವಿಲ್ ಗೆಟ್ ವೆರಿ ಗುಡ್ ಎನರ್ಜಿ ಹಿಯರ್ ಅಂತಾರೆ. ಅಂಥ ಒಂದು ಅದ್ಭುತವಾದಂತಹ ಒಂದು ಪ್ರಶಾಂತತೆ ಆ ಒಂದು ಪಿರಮಿಡಿಂದ ನಮಗೆ ಸಿಗ್ತಾ ಇರುತ್ತೆ. ಆ ಪಿರಮಿಡ್ ಕೋನಗಳು 51 ಡಿಗ್ರಿ 51 ಮಿನಿಟು ಇದಕ್ಕೆಲ್ಲ ಕಾರಣ ಆಗಿರುತ್ತೆ. ಆ ಪಿರಮಿಡ್ ಮೇಲಿರುವಂತಹ ಚೂಪಾದಂತಹ ಒಂದು ಅಪೆಕ್ಸ್ ಅಂತ ನಾವೇನು ಕರಿತೀವೋ ಅದರಿಂದ ಕಾಸ್ಮಿಕ್ ಕಿರಣಗಳು ಬ್ರಹ್ಮಾಂಡದಲ್ಲಿ ಟನ್ಗಟ್ಟಲೆ ಇದೆ, ಅದನ್ನು ಇದು ಎಳ್ಕೊಳ್ಳುತ್ತೆ. ಭೂಮಿ ಆಕಾರದೊಳಗೆ ಪಿರಮಿಡ್ ಕೆಳಗಡೆ ಚೌಕಾಕಾರ ಇದೆ, ಅಲ್ಲಿಂದ ಭೂಮಿಯಿಂದ ಮ್ಯಾಗ್ನೆಟಿಕ್ ಎನರ್ಜಿ ತಗೊಳ್ಳುತ್ತೆ. ನಮ್ಮ ಭೂತಾಯಿ ಬೇಕಾದಷ್ಟು ಮ್ಯಾಗ್ನೆಟ್ ಥರ ಕೆಲಸ ಮಾಡ್ತಾಳೆ. ಅದರ ಒಂದು ಶಕ್ತಿನ ಈ ಪಿರಮಿಡ್ ಒಳಗಡೆ ಕಳಿಸಿ ಆ 4 ಮೂಲೆಗಳಲ್ಲಿ ಅದ್ಭುತವಾದಂತಹ ಒಂದು ಶಕ್ತಿನೆಲ್ಲ ತುಂಬ್ತಾಳೆ. ಇಷ್ಟೆಲ್ಲ ನಾನೇನು ಹೇಳಿದ್ನೋ ಅದೆಲ್ಲದನ್ನು ಸಂಗ್ರಹ
ಸಂಶೋಧನೆ ಆಧಾರ ಇಟ್ಕೊಂಡೇ ಹೇಳಿರುವಂಥದ್ದು. ಡಾಕ್ಟರ್ ಪಾಲ್ ಬ್ರಂಟನ್ ಅಂತನವರು ಅಬೌಟ್ ಆಸ್ಟ್ರಲ್ ಟ್ರಾವೆಲ್ ಇನ್ ಪಿರಮಿಡ್ಸ್ ಅನ್ನೋಂತಹ ಪುಸ್ತಕದಲ್ಲಿ ಬರೆದಿದ್ದಾರೆ. ಡಾಕ್ಟರ್ ಓಲ್ಡಾ ಓರಲ್ ಅನ್ನೋರು ಕ್ವಿಕ್ ಹೀಲಿಂಗ್ ಆಫ್ ವೂಂಡ್ಸ್ ಆ್ಯಂಡ್ ಕಟ್ಸ್ ಕ್ಯೂರಿಂಗ್ ಆಫ್ ಡಿಸೀಸ್ ಅನ್ನೋಂತಹ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ. ಪಾಲ್ ಲ್ಯೂಕನ್ಸ್ ಅಂತನವರು ಬೆಲ್ಜಿಯಂನವರು ಇನ್ಕ್ರೀಸ್ ಆಫ್ ಅವರ್ ಎನರ್ಜಿ ಲೆವೆಲ್ಸ್ ಆ್ಯಂಡ್ ಅವೇರ್ನೆಸ್ ಅನ್ನೋ ಬುಕ್ಕಲ್ಲಿ ಬರೆದಿದ್ದಾರೆ. ಆಸ್ಟರ್ಡ್ಯಾಮ್ ಶೆನ್ ಅನ್ನೋರು ಯೋಗಾಶ್ರಮ ಅನ್ನೋದು ಅಲ್ಲೋದ್ರೊಳಗೆ ಆಸ್ತಮಾ ಗೆಟ್ಸ್ ಕ್ಯೂರ್ಡ್ ವಿತಿನ್ ಪಿರಮಿಡ್ಸ್ ವಿತಿನ್ 15 ಡೇಸ್ ಅಂತಾರೆ. ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಆಫ್ ವೇದಿಕ್ ಸೈನ್ಸಸ್ ಅಕ್ಕಲಕಟ್ಟ ಅನ್ನೋ ಜಾಗದೊಳಗಡೆ ಶೋಲಾಪುರದ ಡಿಸ್ಟ್ರಿಕ್ಟ್ ಒಳಗಿದೆ. ನಾವು ಮಲ್ಕೊಂಡು ಧ್ಯಾನ ಮಾಡಿದ್ರೆ ನಮಗೆ ಹೆಚ್ಚಿನ ಶಕ್ತಿ ಬರುತ್ತೆ ಅಂತಾರೆ. ಪಿರಮಿಡ್ ಸ್ಪಿರಿಚುವಲ್ ಸೈನ್ಸ್ ಅಕಾಡೆಮಿ ಮೈಸೂರಿನವರು ಕರ್ನಾಟಕದವರು, ಅವರು ಈ ವಾಸ್ತು ಪಿರಮಿಡನ್ನು ರಚನೆ ಮಾಡಿದ್ದಾರೆ. ಡಾಕ್ಟರ್ LC ಸೋನಾಸಾ ಅಂತನ್ನೋರು ಮೂಡುಬಿದಿರೆಯವರು, ಅವ್ರು ಹೇಳ್ತಾರೆ ಕಿಂಗ್ಸ್ ಚೇಂಬರಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಬೇಗ ಆಸ್ಟ್ರಲ್ ಟ್ರಾವೆಲ್ ಆಗುತ್ತೆ ಅಂತ ಹೇಳ್ತಾರೆ. ಸೈಕಿಕ್ ಪವರ್ ಆಫ್ ಪಿರಮಿಡ್ಸ್ ಆ್ಯಂಡ್ ಶ್ಯೂಲ್ ಅಂತನ್ನೋರು ಅಲ್ಲಿ ಹೇಳ್ತಾರೆ ಮನಸ್ಸು ಶಾಂತ ಆಗುತ್ತೆ ಅಂತ ಹೇಳ್ತಾರೆ. ಪಿರಮಿಡ್ ಎನರ್ಜಿ ಹ್ಯಾಂಡ್ ಬುಕ್ ಆಫ್ ಸೈನ್ ಅಂತ ವಿ ಕಿಂಗ್ ಅಂತ ಅನ್ನೋರು ಬರೆದಿದ್ದಾರೆ. ಅದರೊಳಗಡೆ ನೀರು ಪಿರಮಿಡಿಂದ ಅದ್ಭುತವಾದಂತಹ ಒಂದು ಶಕ್ತಿ ಪಡೆಯುತ್ತೆ ಅಂತ ಹೇಳ್ತಾರೆ. ಸೈಕಿಕ್ ಡಿಸ್ಕವರೀಸ್ ಬಿಹೈಂಡ್ ಐರನ್ ಕರ್ಟನ್ ಅಂತನ್ನೋರು ಆಸ್ಟ್ರಂಡರ್ ಆ್ಯಂಡ್ ಶೊರೋಡರ್ ಅಂತನೋರು ಒಬ್ಬರಿದ್ದಾರೆ, ಜರ್ಮನ್ ದೇಶದವರು. ಅವ್ರು ಹೇಳ್ತಾರೆ ಮನಸ್ಸು ಬುದ್ಧಿ ಎರಡು ಚಾಲನೆ ಪಡೆದು ಹೆಚ್ಚಿನ ಶಕ್ತಿವಂತರಾಗ್ತಾರೆ. ಯಾರು ಬುದ್ಧಿಮಾಂದ್ಯರಾಗಿರ್ತಾರೋ ಅವ್ರನ್ನ ಇಂಥ ಒಂದು ಪಿರಮಿಡ್ಗಳಿಂದ ಬೇಗ ಬೇಗ ಬುದ್ಧಿವಂತರನ್ನಾಗಿ ಮಾಡಿಸ್ಬೋದು ಅಂತ ಈ ಸೈಕಿಕ್ ಡಿಸ್ಕವರೀಸ್ ಅನ್ನೋ ಬುಕ್ ಒಳಗಡೆ ಬರೆದಿದೆ. ದಿ ಗ್ರೇಟ್ ಪಿರಮಿಡ್ ಇಟ್ಸ್ ಡಿವೈನ್ ಮೆಸೇಜ್ ಬೈ ಡೇವಿಡ್ಸ್ ಅಂತ ಅನ್ನೋರು ಈ ಪಿರಮಿಡ್ ಬಗ್ಗೆ ಎಷ್ಟು ಬರೆದ್ರೂ ಸಾಲದು, ನಾವಿನ್ನೂ ಕೇವಲ 1-2% ಕಂಡುಹಿಡಿದಿದ್ದೀವಿ, ಇನ್ನು 98% ಕಂಡುಹಿಡಿಯೋದಿದೆ. 20,000 ವರ್ಷಗಳಿಂದ ಇದ್ರ ಬಗ್ಗೆ ರಿಸರ್ಚ್ ನಡೀತಾನೇ ಇದೆ, ಆದರೆ ನಮಗೆ ಇನ್ನೂ ಪೂರ್ಣವಾಗಿ ಅರ್ಥ ಆಗ್ತಾಯಿಲ್ಲ. ಯಾಕೆಂದರೆ ಇದು ಈ ಲೋಕದ್ದಲ್ಲ, ಯಾವುದೋ ಬೇರೆ ಲೋಕದಿಂದ ತಂದು ಇಟ್ಟಿರುವಂತಹ ಒಂದು ಪದಾರ್ಥ ಇರಬೇಕಿದು ಅನ್ನೋಂಥ ವಿಚಾರನ ಇವರು ಡೇವಿಡ್ಸನ್ ಅನ್ನೋರು ಹೇಳ್ತಾರೆ. ಪಿರಮಿಡ್ ಯಂತ್ರ ಬೈ ಡಾಕ್ಟರ್ ಧಾರಾ ಭಟ್ ಆ್ಯಂಡ್ ಡಾಕ್ಟರ್ ಜಿತೇನ್ ಭಟ್ ಅಂತ ಅನ್ನೋರು ನನ್ನ ಗುರುಗಳು. ಅವರೊಂದು ವಾಸ್ತು ಪಿರಮಿಡ್ ಅಂತೇಳಿ ಪಿರಮಿಡ್ ವಾಸ್ತು ಅನ್ನೋ ಪುಸ್ತಕ 62 ಭಾಷೆಗಳಲ್ಲಿ ಬರೆದಿದ್ದಾರೆ. ಅದು ನಮ್ಮ ದೇಶದಲ್ಲಿ ಎಲ್ಲರೂ ಓದಬೇಕು. ಅದರಿಂದ ಪಿರಮಿಡ್ ವಿಜ್ಞಾನನ ಎಲ್ಲರೂ ತಿಳ್ಕೋಬೇಕು. ಪಿರಮಿಡ್ ಬಗ್ಗೆ ನಾನು ಇನ್ನೊಂದು ಸತಿ ಪುನರಾವರ್ತನೆ ಮಾಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಯಾಕೆ ಅಂದರೆ ಪಿರಮಿಡ್ಡು ಕೇವಲ ಒಂದು ವಸ್ತು ಅಲ್ಲ, ಅದೊಂದು ಕಟ್ಟಿದ ಕಟ್ಟಡ ಅಲ್ಲ, ಅದು ಕೇವಲ ಒಂದು ನಿರ್ಮಾಣವಾದಂತಹ ಒಂದು ಏನೋ ಒಂದು ಆರ್ಕಿಟೆಕ್ಟ್ ಅಲ್ಲ, ಇದು ಒಂದು ವೈಜ್ಞಾನಿಕ ಹಿನ್ನೆಲೆ ಇರುವಂತಹ ಒಂದು ಚೈತನ್ಯ ಭರಿತವಾದಂತಹ ಒಂದು ಕಟ್ಟಡ. ಇದರೊಳಗಡೆ ನ್ಯಾನೋ ಎನರ್ಜಿ ಉತ್ಪತ್ತಿ ಆಗುತ್ತೆ ಅಂತ ಏನು ಡಾಕ್ಟರ್ ಫ್ಲಾನ್ ಅವರು ಹೇಳಿದ್ರು, ಆ ಒಂದು ನ್ಯಾನೋ ಎನರ್ಜಿ ಪಡಿಬೇಕು ಅಂತಂದರೆ ನಾವು ಕಿಂಗ್ಸ್ ಚೇಂಬರ್ಗೆ ಹೋಗಿ ಅಲ್ಲಿ ಕೂತು ನಾವು ಹೆಚ್ಚಿನ ಹೊತ್ತು ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದು ಅಂತಂದರೆ ಅದರೊಳಗೂ ಅದ್ಭುತವಾಗಿ ಧ್ಯಾನ ಮಾಡಲೇಬೇಕು. ಅಂದರೆ ಪಿರಮಿಡ್ ಒಳಗಡೆ ನಾವು ಹೋಗಿ ಕೂತ್ಕೊಂಡು ಕಿಂಗ್ಸ್ ಚೇಂಬರ್ ಒಳಗಡೆ ಅದರೊಳಗೂ ಪೌರ್ಣಮಿ ದಿನ ಧ್ಯಾನ ಮಾಡಬೇಕು, ಪೌರ್ಣಮಿ ಹಿಂದಿನ ದಿನ ಧ್ಯಾನ ಮಾಡಬೇಕು, ಪೌರ್ಣಮಿ ದಿನ ಧ್ಯಾನ ಮಾಡಬೇಕು, ಪೌರ್ಣಮಿ ಮುಂದಿನ ದಿನ ಧ್ಯಾನ ಮಾಡಬೇಕು. ಅಂದರೆ ಪೌರ್ಣಮಿ ಹಿಂದಿನ ದಿನ, ಪೌರ್ಣಮಿ ದಿನ, ಪೌರ್ಣಮಿ ಮುಂದಿನ ದಿನ, ಈ 3 ದಿನಗಳಲ್ಲಿ ಅತಿ ಹೆಚ್ಚಿನ ಶಕ್ತಿ ಈ ಬ್ರಹ್ಮಾಂಡದಲ್ಲಿ ಚಂದ್ರನಿಂದ ನಮಗೆ ಸಿಗ್ತಾ ಇರುತ್ತೆ. ನಿಮಗೆಲ್ಲ ಗೊತ್ತಿರಬೇಕು, ಸಮುದ್ರದ ಅಲೆಗಳು ಜಾಸ್ತಿ ಆಗುತ್ತೆ, ಯಾರು ಹುಚ್ಚರಿರ್ತಾರೋ ಅವ್ರಿಗೆ ಹುಚ್ಚುತನ ಜಾಸ್ತಿ ಆಗುತ್ತೆ, ಬೀಳೋ ರೋಗ ಯಾರಿಗೆ ಮೂರ್ಛೆ ರೋಗ ಇರುತ್ತೋ ಅವ್ರಿಗೆ ಹೆಚ್ಚಾಗುತ್ತೆ. ಈ ಒಂದು ಸಮಯದಲ್ಲಿ ಆ ಒಂದು ಸಮಯದೊಳಗಡೆ ಈ ಪಿರಮಿಡ್ ಕೆಳಗಡೆ ನಾವು ಕೂತು ಅಂಥ ಒಂದು ರೋಗ ಇರೋರು ಧ್ಯಾನ ಮಾಡೋದಕ್ಕೆ ಕೂತ್ರೆ ಅದರೊಳಗೂ ಕಿಂಗ್ಸ್ ಚೇಂಬರ್ 1/3 ಹೈಟ್ ಒಳಗಡೆ ನಾವು ಧ್ಯಾನ ಮಾಡಿದ್ದೇ ಆದರೆ, ಅಥವಾ ಅದು ಯಾವುದೂ ಇಲ್ಲಪ್ಪ ಅಂದರೆ ತಲೆ ಮೇಲೆ ಪಿರಮಿಡ್ ಕ್ಯಾಪ್ ಹಾಕ್ಕೊಂಡು ಮಾಡಿದ್ರೆ ಕರೆಕ್ಟಾಗಿ ಸಹಸ್ರಾರ ಚಕ್ರಕ್ಕೆ 1/3 ಹೈಟು ಆ ಪಿರಮಿಡ್ಡು ಟಚ್ ಆಗುತ್ತೆ. ಆಗ ನಮಗೆ ಈ ಒಂದು ಜ್ಞಾನೋ ತರಂಗಗಳು ನಮ್ಮ ಸಹಸ್ರಾರ ಚಕ್ರಕ್ಕೆ ತಲುಪಿ ಸಹಸ್ರಾರ ಚಕ್ರದಿಂದ ನಮ್ಮ ದೇಹದಲ್ಲಿ ಇರುವಂತಹ ಆಜ್ಞಾ ಚಕ್ರ, ವಿಶುದ್ಧ ಚಕ್ರ, ಅನಾಹತ ಚಕ್ರ, ಮಣಿಪುರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮೂಲಾಧಾರ ಚಕ್ರ, ಈ 7 ಚಕ್ರಗಳಿಗೂ ಕೂಡ ಈ ಒಂದು ಜ್ಞಾನೋ ತರಂಗಗಳು ತಲುಪಿ 7 ಚಕ್ರ, 7 ದೇಹ, 72,000 ನಾಡಿಗಳಿಗೆ ಇದರ ಒಂದು ಜ್ಞಾನೋ ಎನರ್ಜಿ ತಲುಪುತ್ತೆ ಅನ್ನೋಂತಹ ಒಂದು ಅದ್ಭುತ ಜ್ಞಾನ ನಿಮಗೆ ಅರಿವು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಅದ್ಭುತ ಪಿರಮಿಡ್ ಒಂದು ಶಕ್ತಿನ ನೀವೆಲ್ಲ ಬಳಸಲೇಬೇಕು, ಬಳಸಿ ಅದರ ಲಾಭನ ಪಡೀಲೇಬೇಕು ಅನ್ನೋದು ನನ್ನ ಆಸೆ.
ನನ್ನ ಗುರುಗಳಾದಂಥ ಡಾಕ್ಟರ್ ಜಿತೇನ್ ಭಟ್ ಹೇಳ್ತಾರೆ, ಈ ಪ್ರಪಂಚದೊಳಗೆ ಎಲ್ಲಿಯವರೆಗೆ ಪ್ರತಿಯೊಬ್ಬರೂ ಈ ಪಿರಮಿಡ್ ಅನ್ನೋಂತಹ ಒಂದು ಅದ್ಭುತ ಒಂದು ಆಶೀರ್ವಾದನ ಉಪಯೋಗ ಮಾಡ್ಕೊಳ್ಳಲ್ವೋ ಅವ್ರಿಗೆಲ್ಲ ಕಾಯಿಲೆ ಯಾವ ಕಾರಣಕ್ಕೂ ಇದ್ದೇ ಇರುತ್ತೆ. ಆ ಕಾಯಿಲೆ ನಿವಾರಣೆ ಆಗಬೇಕು ಅಂದರೆ ಸುಲಭವಾಗಿ ಸಿಕ್ಕುವಂಥ ಪಿರಮಿಡ್ಗಳನ್ನು ಬಳಸಲಿ. ಎಷ್ಟು ತರಹ ಪಿರಮಿಡ್ಗಳಿದೆ, ಪ್ರತಿಯೊಂದು ಕೂಡ ಅದನ್ನು ಬಳಸ್ತಾ ನಮ್ಮ ಜೀವನದ ಒಂದು ಏನಾಗಬೇಕು, ಒಂದು ದಿನನಿತ್ಯದ ಒಂದು ಕಾರ್ಯಕ್ರಮ ಆಗಬೇಕು. ಪಿರಮಿಡ್ ಉಪಯೋಗ ಮಾಡೋದು, ಪಿರಮಿಡ್ ಧ್ಯಾನ, ಪಿರಮಿಡ್ ನೀರು ಕುಡಿಯೋದು, ಪಿರಮಿಡ್ ಒಳಗಡೆ ಕೂತ್ಕೊಂಡು ಓದೋದು, ಮಕ್ಕಳಿಗೆ ಪಿರಮಿಡ್ ಮನನ ಮಾಡೋದು, ಚಿಂತನೆ ಮಾಡೋದು. ಏನೋ ಒಂದು ಹೊಸದಾದಂಥ ಒಂದು ಪ್ಲ್ಯಾನ್ ಮಾಡಬೇಕು ಅಂದರೆ ಪಿರಮಿಡನ್ನ ತಲೆ ಮೇಲೆ ಪಿರಮಿಡ್ ಟೋಪಿ ಹಾಕ್ಕೊಂಡು ಒಂದು 10 ನಿಮಿಷ ಮೌನ ಆಚರಣೆ ಮಾಡಿ ನಾವು ಪಿರಮಿಡ್ ನೀರು ಕುಡಿದು ಒಂದು 10 ನಿಮಿಷ ಧ್ಯಾನ ಮಾಡಿದ್ರೆ ನಮಗೆ ಅದ್ಭುತವಾದಂಥ ಒಂದು ಹೊಸ ವಿಚಾರ ಬರುತ್ತೆ. ಆ ವಿಚಾರದಿಂದ ನಮ್ಮ ಪ್ರಪಂಚದೊಳಗೆ ಹೊಸದಾದಂಥ ಜ್ಞಾನ ಹುಟ್ಟುತ್ತೆ. ಈ ಥರ ಆವಿಷ್ಕಾರಗಳನ್ನು ಮಾಡಬಹುದು ಅನ್ನೋವಂಥದ್ದನ್ನು ನಮ್ಮ ಗುರುಗಳು ನಮಗೆ ಹೇಳಿಕೊಟ್ಟಿದ್ದಾರೆ. ಪಿರಮಿಡಾಲಜಿ ಅನ್ನೋಂಥ ಪುಸ್ತಕನ ಖಂಡಿತ ಓದಿ. ಪಿರಮಿಡ್ ವಾಸ್ತು ಅನ್ನೋ ಪುಸ್ತಕನ ಡಾಕ್ಟರ್ ಜಿತೇನ್ ಭಟ್ ಮತ್ತು ಡಾಕ್ಟರ್ ಧಾರಾ ಭಟ್ ಅವ್ರ ಮಗಳು ಶಿ ಈಸ್ ಎ ಗ್ರೇಟ್ ಡಾಕ್ಟರ್ ಆಫ್ ದಿ ಹ್ಯೂಮನ್ ಬೀಯಿಂಗ್. ಎಂಥ ಅದ್ಭುತವಾದಂತಹ ಡಾಕ್ಟರ್ಗಳವರು ಅಂದರೆ ಎಷ್ಟು ಚೆನ್ನಾಗಿ ಮನೆಯೊಳಗೆ ಊಟ ಹಾಕಿ ನಿಮಗೆ ಪಾಠ ಹೇಳ್ಕೊಡೋವಂತಹ ಒಳ್ಳೆಯ ಜ್ಞಾನಿಗಳವರು. ಅಂತಹ ಜ್ಞಾನಿಗಳು ಹೇಳಿರುವಂತಹ ಪುಸ್ತಕಗಳು ಬರೆದಿದ್ದಾರೆ. ಅದನ್ನೆಲ್ಲ ಓದಿ. ನಾವೆಲ್ಲ ಈಗಿನ ಕಾಲದಲ್ಲಿ ಏನಾಗಿದೆ, ಎಲ್ಲರೂ ಮೊಬೈಲ್ಗಳಿಟ್ಕೊಳ್ತೀವಿ. ನಕಾರಾತ್ಮಕ ತರಂಗಗಳು ಈ ಮೊಬೈಲಿಂದ ನಮ್ಮ ಕೈಗಳಿಗೆ ಬರುತ್ತೆ. ನಮ್ಮ ಸುತ್ತಿರುವಂತಹ ಒಂದು ಪ್ರಭಾವಳಿ ಕಾಂತಿವಲಯ ಹಾಳಾಗ್ತಾ ಇದೆ. ಯಾಕೆಂದರೆ ರೇಡಿಯೋ ವೇವ್ಸ್ ಬರುತ್ತೆ. ಅದರಿಂದ ಎಲ್ಲರನ್ನು ಜೋಬೊಳಗಡೆ ನಾವು ಮೊಬೈಲ್ ಇಟ್ಕೋತೀವಿ, ಎದೆ ಹತ್ತಿರ ಇಟ್ಕೋತೀವಿ, ಜೋಬಲ್ಲಿ ಇಟ್ಕೋತೀವಿ. ಹಾಗಾಗಿ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳೆಲ್ಲರೂ ಕೂಡ ಮಕ್ಕಳು ಪಡಿತಾ ಇಲ್ಲ. ದೇ ಆರ್ ನಾಟ್ ಗೆಟಿಂಗ್ ಚಿಲ್ಡ್ರನ್. ಅಂಥವರು ಪಿರಮಿಡ್ ವಾಟರ್ ಕುಡೀಲಿ, ಪಿರಮಿಡ್ ಟೋಪಿ ಹಾಕ್ಕೊಳ್ಳಿ, ಎಲ್ಲ ಪಿರಮಿಡ್ ಹತ್ತಿರದ ಪಿರಮಿಡ್ಗಳಿಗೆ ಹೋಗಿ ಅಲ್ಲಿ ಕೂತು ಧ್ಯಾನ ಮಾಡಲಿ. ಈಗ ಹೆಜ್ಜೆಗೂ ಪಿರಮಿಡ್ಗಳಿದೆ, ಮನೆ ಮೇಲೆ ಪಿರಮಿಡ್ಗಳಿದೆ. ಇದೆಲ್ಲದನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ನಾನು ಹೇಳ್ತಾ, ಈ ಪಿರಮಿಡ್ಗಳ ಉಪಯೋಗನ ನೀವು ಖಂಡಿತ ಪಡಿತಾ ಈ ನಿದ್ರಾಹೀನತೆ, ಈ ಒಂದು ಸ್ಪಷ್ಟತೆ, ಕನಸುಗಳು ಯಾಕಾಗತ್ತೆ ನಮಗೆ, ಅದು ಯಾಕೆ ನಮಗೆ ಕನಸು ಅಂದರೆ ಏನು, ಕನಸುಗಳು ಏನು, ಇನ್ನು ಅದರ ಜೊತೆಗೆ ಮಾಡರ್ನೈಸ್ ಆಗ್ತಾಯಿದೆ. ಈಗ ಆಗ್ತಾ ಇರೋಂತಹ ಇಂಜಿನಿಯರಿಂಗ್ ಸಬ್ಜೆಕ್ಟ್ಗಳು, ಮಕ್ಕಳು ಹೈಸ್ಕೂಲ್ ಒಳಗಡೆ ಓದ್ತಾ ಇರ್ಬೇಕಾದ್ರೆ ಎಲ್ಲರೂ CBSE ಅಂತ ಓದ್ತಾರೆ. ಕಷ್ಟವಾದಂಥ ಪಾಠಗಳು. ನಮ್ಮ ಕಾಲದೊಳಗೆ ನಾವೇನು ಓದಿದ್ವೋ ಆ SLC ಅಲ್ಲ. ಈಗ SLC ಅಂದರೆ ಡಬಲ್ ಗ್ರ್ಯಾಜುಯೇಟ್ ಇರೋ ಅಷ್ಟು ಕಷ್ಟದ ಪಾಠಗಳಿರುತ್ತೆ. ಪಿರಮಿಡ್ ಉಪಯೋಗ ಮಾಡಿ ಓದ್ತಾ ಹೋಗ್ತಾ, ಪಿರಮಿಡ್ ನೀರು ಕುಡಿತಾ, ಇದರಿಂದ ಅವರ ಜ್ಞಾನ ಸುಲಭವಾಗಿ ಅರ್ಥ ಮಾಡಿಕೊಂಡು ನಮ್ಮ ದೇಶದೊಳಗೆ ಅದ್ಭುತವಾದಂತಹ ವಿಜ್ಞಾನಿಗಳಾಗ್ತಾರೆ. ನಮ್ಮಲ್ಲಿ ಇಡೀ ಪ್ರಪಂಚದೊಳಗಡೆ ಅತಿ ಹೆಚ್ಚಿನ ಒಂದು ಆಸ್ತಿ ಅಂದರೆ ಏನು ಅಂತ ಒಬ್ಬರು ಪ್ರಶ್ನೆ ಕೇಳಿದ್ರಂತೆ ಒಬ್ಬ ವಿಜ್ಞಾನಿ. ಅದಕ್ಕೆ ಅವ್ರು ಹೇಳಿದ್ರಂತೆ, ವಿ ಹ್ಯಾವ್ ಗಾಟ್ ಆ್ಯಂಪಲ್ ಯೂತ್ ಆ್ಯಸ್ ಅವರ್ ಅಸೆಟ್ ಅಂತ. ಅಂದರೆ ಯುವಕರು ಹೆಚ್ಚಿದ್ದಾರೆ ನಮ್ಮ ದೇಶದೊಳಗೆ. ಯಾರು ಯುವಕರಿದ್ದಾರೋ ಅವರು ಓದ್ತಾರೆ, ಅವರು ಜ್ಞಾನಿಗಳಾಗ್ತಾರೆ, ಅವರು ಹೊಸ ಆವಿಷ್ಕಾರಗಳನ್ನು ತರ್ತಾರೆ, ಅವರು ನಮ್ಮ ದೇಶದ ಆಸ್ತಿ ಅಂತ. ಅಂಥ ಒಂದು ಆಸ್ತಿಯಾಗಿ ಬೆಳಿಬೇಕು ಅಂತಂದರೆ ಹಳ್ಳಿಯಿಂದ ಈ ಪಿರಮಿಡ್ಗಳ ವಿಚಾರ ತಿಳಿಸ್ಬೇಕು. ಪಿರಮಿಡ್ಗಳು ಎಲ್ಲರಿಗೂ ಬೆಳಿಬೇಕು. ಇದರೊಳಗೆ ಸ್ಪಿರಿಚುವಲ್ ಸೊಸೈಟೀಸ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ದೊಡ್ಡದಾದಂಥ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಸುಭಾಷ್ ಪತ್ರಿ ಅವರು ಅಂತ. ಆ ಸುಭಾಷ್ ಪತ್ರಿಯನವರ ಬ್ರಹ್ಮರ್ಷಿಗಳು, ಅವರು ಧ್ಯಾನ ಹೇಳ್ಕೊಡ್ತಾರೆ. ಈ ಒಂದು ಪಿರಮಿಡ್ ವ್ಯಾಲಿ ಅಂತ ನಾನೇನು ಹೇಳಿದ್ನೋ, ಕನಕಪುರದ ಹತ್ರ ಇರುವಂತಹ ಪಿರಮಿಡ್ ವ್ಯಾಲಿ ಒಳಗಡೆ ಇರುವಂಥ ಪಿರಮಿಡ್ ಕಟ್ಟಿರೋದು ಅವರ ಹೆಸರಿನೊಳಗೆ. ಅವರು ಈಗಾಗಲೇ ಏನಿರೋ ಒಂದು 600-700 ಪಿರಮಿಡ್ ಕಟ್ಟಿಸಿದ್ದಾರೆ ಆಲ್ ಓವರ್ ಇಂಡಿಯಾದಲ್ಲಿ. ಅವರೆಲ್ಲರೂ ಕೇವಲ ಹೇಳೋದು ಈ ಥರ ಪಿರಮಿಡ್ ಕಟ್ಟಿ ಅಂತ ಹೇಳಿದರೆ ಅವರು ಬ್ರಹ್ಮರ್ಷಿಗಳು ಅವ್ರ ಮಾತಿಗೆ ಬೆಲೆ ಕೊಟ್ಟು ಎಷ್ಟೋ ಶಾಲೆಗಳಲ್ಲಿ ಪಿರಮಿಡ್ಗಳಿದೆ. ಪ್ರತಿಯೊಂದು ಶಾಲೆಯ ಮೇಲ್ಗಡೆ ಚಾವಣಿ ಎಲ್ಲ ಪಿರಮಿಡಾಗಿ ಕಟ್ಟಿದ್ದಾರೆ. ಇದರಿಂದ ಮಕ್ಕಳು ಬುದ್ಧಿವಂತರಾಗ್ತಾ ಇದ್ದಾರೆ. ನಮ್ಮ ದೇಶಕ್ಕೂ ಅಮೇರಿಕಾಗೂ ಒಳ್ಳೆ ಬಾಂಧವ್ಯ ಇದೆ ಅಂದರೆ ಅದಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ದೇಶದಿಂದ ಚೈನಾ ದೇಶದವರೆಲ್ಲ ಎಲೆಕ್ಟ್ರಾನಿಕ್ ಪದಾರ್ಥಗಳನ್ನು ಎಕ್ಸ್ಪೋರ್ಟ್ ಮಾಡಿದ್ರೆ, ವಿ ಆರ್ ಎಕ್ಸ್ಪೋರ್ಟಿಂಗ್ ಪೀಪಲ್. ನಾವೆಲ್ಲರೂ ಬ್ರೈನ್ ಡ್ರೈನ್ ಮಾಡ್ತಾಯಿದ್ದೀವಿ, ನಮ್ಮ ಬ್ರೈನ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ಅಲ್ಲಿರುವಂಥ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲರೂ ನಮ್ಮ ದೇಶದವರು.
ಯಾಕೆ ಅಂತ ಕೇಳಿದ್ರೆ ಈ ಪಿರಮಿಡಾಲಜಿ ಅನ್ನುವಂತಹ ಒಂದು ಶಾಸ್ತ್ರ ಏನಿದೆಯೋ ಆ ಶಾಸ್ತ್ರನ ಈಗಾಗಲೇ ಅವ್ರ ತಂದೆ ತಾಯಿಗಳು ಅಳವಡಿಸಿ ಮಕ್ಕಳಿಂದಲೇ ಅದನ್ನೆಲ್ಲ ಆ ಮಕ್ಕಳಿಗೆಲ್ಲದನ್ನು ಹಾಕ್ತಾ ಇರೋದ್ರಿಂದ, ಅದರ ನೀರು ಕೊಡ್ತಾ ಇರೋದ್ರಿಂದ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಮನೆಗಳಲ್ಲಿ ಪಿರಮಿಡ್ ಚಾರ್ಜ್ಡ್ ವಾಟರ್ ಕುಡಿತಾ ಇದ್ದಾರೆ. ಪ್ರತಿಯೊಂದು ಮನೆ ಮೇಲ್ಗಡೆ ಅವರು ನೀರಿನ ಟ್ಯಾಂಕ್ಗಳಿಗೆಲ್ಲ ಪಿರಮಿಡ್ ಹಾಕಿರೋದ್ರಿಂದ, ಅಗ್ನಿ ಮೂಲೆಗಳಲ್ಲಿ ಪಿರಮಿಡ್ಗಳಿರೋದ್ರಿಂದ ಅವರು ಕೂತ್ಕೊಂಡು ಸಿಟ್ಔಟ್ ಅಂತ ಏನು ಮಾಡ್ತಾರೆ ಅಂಥ ಒಂದು ಜಾಗಗಳಲ್ಲಿ ಪಿರಮಿಡ್ಗಳಿರೋದ್ರಿಂದ ಎಲ್ಲರೂ ಜ್ಞಾನಿಗಳಾಗ್ತಾ ಇದ್ದಾರೆ. ಒಂದು ದಿನ ಅಲ್ಲ, ಒಂದು ದಿವಸ ನಮ್ಮ ದೇಶ ಎಲ್ಲ ದೇಶಕ್ಕಿಂತ ಜ್ಞಾನಿಗಳಿರುವಂಥ ದೇಶ ಆಗುತ್ತೆ. ಹಿಂದೆ ಏನಿತ್ತೋ ಋಷಿಗಳಿದ್ದಂಥ ದಿನ ಏನೊಂದು ನಾವು ಋಷಿಗಳ ಒಂದು ಪಾಠಶಾಲೆ ಇತ್ತು, ಆ ಪಾಠಶಾಲೆಗಳು ತಿರ್ಗಾ ವಾಪಸ್ ಬರುತ್ತೆ. ನಾವು ಬಹಳ ಜ್ಞಾನಿಗಳಾಗ್ತೀವಿ. ನಮ್ಮ ದೇಶ ಎಲ್ಲ ಜ್ಞಾನಿಗಳ ತವರೂರು ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆಲ್ಲ ಕಾರಣ ಈ ಪಿರಮಿಡ್ ಅನ್ನೋಂಥ ಒಂದು ಗ್ಯಾಡ್ಜೆಟ್ ಇರ್ಬೋದು, ಅದೇ ಮುಂದೆ ನಮಗೊಂದು ದಾರಿ ತೋರಿಸ್ಬೋದು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೊತೆಗೆ ಈ ಒಂದು ಕನಸುಗಳು ಅಂತ ಹೇಳಿದ್ನಲ್ಲ, ಆ ಕನಸುಗಳು ನಮ್ಮ ಆತ್ಮಯಾನದ ಒಂದು ಅರಿವು ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಇದನ್ನು? ಎಡ್ಗರ್ ಕೇಸಿ ಹೇಳ್ತಾನೆ. ಅವನು ನಿದ್ರಾ ಪ್ರವಾದಿ, ನಿದ್ರೆಯಲ್ಲೇ ಹೇಳ್ತಾನೆ. ನಾವು ಮಲ್ಕೊಂಡು ನಿದ್ದೆ ಮಾಡ್ತಿರುವಾಗ ನಮಗೆ ಅದ್ಭುತವಾದಂಥ ಕನಸುಗಳು ಬೀಳುತ್ತೆ. ಸ್ಪಷ್ಟವಾಗಿರುತ್ತೆ, ಎದುರಿಗೆ ನೋಡ್ದಂಗೆ ಇರುತ್ತೆ. ಹೇಗೆ ಕಾಣಿಸ್ತದೋ ಹಿಂದೆ ಇಲ್ಲ, ನಾವು ಪಿರಮಿಡ್ಗಳನ್ನು ಪೂರ್ವಜನ್ಮದಲ್ಲಿ ಉಪಯೋಗ ಮಾಡಿದ್ದೀವಿ. ಪಿರಮಿಡ್ ಜ್ಞಾನ ಇದೆ ನಮಗೆ. ಆ ದೃಷ್ಟಿಯಿಂದ ಈಗಲೂ ನಾವು ಮಲ್ಕೊಳ್ಳುವಾಗ ನಮ್ಮ ತಲೆ ಮೇಲೆ ಪಿರಮಿಡ್ ಇರೋ ಹಾಗೆ ಮಲ್ಕೊಳ್ಳುವಾಗ ನಮ್ಮ ಹಾಸಿಗೆ ಕೆಳಗಡೆ ಪಿರಮಿಡ್ ಇಟ್ಕೊಳ್ಳಿ, ನಮ್ಮ ಮಂಚದ ಕೆಳಗೆ ಅಷ್ಟಕೋನದ ಪಿರಮಿಡ್ಗಳು ಇಟ್ಕೊಳ್ಳಿ. ನಿಮಗೆ ಅದ್ಭುತ ಕನಸುಗಳು ಬೀಳುತ್ತೆ, ಪೂರ್ವ ಜನ್ಮದ ಸ್ಮರಣೆ ಬರುತ್ತೆ, ಜೊತೆಗೆ ಕಾಯಿಲೆಗಳು ವಾಸಿ ಆಗುತ್ತೆ, ನಿಮ್ಮ ಆರೋಗ್ಯ ಹೆಚ್ಚಾಗುತ್ತೆ, ನಿಮ್ಮ ಆಯುಸ್ಸು ಹೆಚ್ಚಿನ ದಿನ ಬಾಳುತ್ತೆ. ನೀವು 50 ವರ್ಷ ಬಾಳ್ತಾ ಇರೋರು 90 ವರ್ಷ 100 ವರ್ಷ ಬದುಕೋಕ್ಕೆ 140 ವರ್ಷದವರೆಗೂ ಬದುಕೋಕ್ಕೆ ಸಾಧ್ಯ. ಹೇಗೆ ಅಂದರೆ ಅವನು 12 ವರ್ಷಕ್ಕೆ ಮೆಚ್ಯೂರ್ ಆದರೆ ಇನ್ನು 12 144 ಆಗುತ್ತೆ. ಎಷ್ಟು ವರ್ಷಕ್ಕೆ ಮೆಚ್ಯೂರ್ ಆಗ್ತೀವೋ ಅಷ್ಟನ್ನು ಅದೇ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೇನೊಂದು ಫಿಗರ್ ಬರುತ್ತೋ ಆ ಒಂದು ಅಂಕಿ ಅಂಶಗಳ ಪ್ರಕಾರ ನಮ್ಮ ಒಂದು ಆಯುಸ್ಸು 140 ವರ್ಷ ಅಂತ. ಈ ಪಿರಮಿಡ್ಗಳನ್ನೆಲ್ಲ ನಾವು ಉಪಯೋಗ ಮಾಡ್ತಾ ಮತ್ತು ಈಗೆಲ್ಲ 50 ವರ್ಷಕ್ಕೆ ಸಾಯ್ತಾ ಇದ್ದೀವಿ, 70 ವರ್ಷಕ್ಕೆ ಸಾಯ್ತಾ ಇದ್ದೀವಿ. ಇದೆಲ್ಲದನ್ನು ಬಿಟ್ಟು ಮತ್ತೆ 140 ವರ್ಷ ಬಾಳೋ ಹಾಗೆ ಈ ಒಂದು ಪಿರಮಿಡ್ಗಳ ಸಹಾಯ ತಗೋಬೇಕು. ಜೊತೆಗೆ ಈಗಾಗಲೇ ನನ್ನ ಇನ್ನೊಂದು ಕಂತಿನಲ್ಲಿ ನಾನು ಹೇಳಿದ್ದೆ, ಆಹಾರ, ಆರೋಗ್ಯ, ಆಧ್ಯಾತ್ಮ ಅಂತ. ನಾವು ಯಾವ ಕಾರಣಕ್ಕೂ ಆಧ್ಯಾತ್ಮನ ನೋಡಬೇಕು, ಆಹಾರನ ಕಡೆಗಣಿಸಬಾರ್ದು. ಎಲ್ಲ ಸಾತ್ವಿಕ ಆಹಾರ ಪಡಿಬೇಕು, ಜೊತೆಗೆ ರಜಸಿಕ ಆಹಾರ ಬಿಡಬೇಕು, ತಮಸಿಕ ಆಹಾರ ಬಿಡಬೇಕು. ಈ ಒಂದು ಸಾತ್ವಿಕ ಆಹಾರ ಅದರೊಳಗೂ ಕೂಡ ಆಹಾರಗಳನ್ನೇ ತಿನ್ನೋದ್ರಿಂದ ನಮಗೆ ಲಾಭ ಆಗುತ್ತೆ. ಬೆಂದಿರೋ ಆಹಾರ ಕಡಿಮೆ ಮಾಡಬೇಕು. ಇದೆಲ್ಲದನ್ನು ಈ ಪಿರಮಿಡ್ ಕೆಳಗಡೆ ಇಟ್ಟಂಥ ಹಣ್ಣು ತರಕಾರಿಗಳು ಕೆಡದಂಗೆ ಫ್ರಿಜ್ ಥರ ಕೆಲಸ ಮಾಡುತ್ತೆ ಅಂತ ಈಗಾಗಲೇ ಎಲ್ಲ ಹೇಳಿದೆ. ಆ ಥರ ಇದನ್ನೆಲ್ಲ ಉಪಯೋಗ ಮಾಡ್ಕೊತ ನಮ್ಮ ಒಂದು ಅದ್ಭುತವಾಗಿ ಬೆಳಿಬೇಕು. ಜೊತೆಗೆ ಧ್ಯಾನದಲ್ಲಿ ಥರ್ಡ್ ಐ ಓಪನ್ ಮಾಡ್ಕೋಬೇಕು. ಅಂದರೆ ತ್ರಿಕಾಲ ಜ್ಞಾನ ಪಡಿಬೇಕು, ಪೂರ್ವಜನ್ಮದ್ದು, ಈ ಕಾಲದ್ದು, ಮುಂದಿನ ಭವಿಷ್ಯದ್ದು ಇಷ್ಟು ಕೂಡ ತಿಳ್ಕೊಳ್ಳೋದಕ್ಕೆ ಈ ಒಂದು ತ್ರಿಕಾಲ ಜ್ಞಾನ ಥರ್ಡ್ ಐ ಓಪನ್ ಆಗುತ್ತೆ. ದಿವ್ಯ ಚಕ್ಷುನ ತೆಕ್ಕೋಬೇಕು. ಇದೆಲ್ಲದನ್ನು ಕೂಡ ನಾವು ಪಡಿಬಹುದು ಅಂತ ಹೇಳ್ತಾ ಪಿರಮಿಡ್ ಶಕ್ತಿಯ ಆಶೀರ್ವಾದ ನಿಮಗೂ ಸಿಕ್ಕಲಿ ಅನ್ನುವಂತಹ ಒಂದು ಭರವಸೆಯಲ್ಲಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಧನ್ಯವಾದಗಳು.